ಹಾಯ್ ನಮಸ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಟೋಟಲಾಗಿ 7 ಎಕರೆ ಬರುತ್ತೆ ಜಾಗ. ಒಂದು ಡೂಪ್ಲೆಕ್ಸ್ ಮನೆ, ತ್ರಿಬಲ್ ಬೆಡ್ರೂಮು, ಬ್ರ್ಯಾಂಡ್ ನ್ಯೂ. ಆ್ಯಕ್ಚುಲಿ ಮಾರ್ಬಲ್ಲು, ಗ್ರಾನೈಟು, ಟೀಕ್ ವುಡ್ಡು ಮತ್ತು ಒನ್ನೆ ಈ ಥರ ಮರಗಳನ್ನೇ ಯೂಸ್ ಮಾಡಿದ್ದಾರೆ. ಸ್ವಂತಕ್ಕೆ ಅಂತ ಕಟ್ಕೊಂಡಿದ್ದು ಇದು. ಒಂದು 3 ಬೆಡ್ರೂಮ್ ಡೂಪ್ಲೆಕ್ಸ್ ಮನೆ ಮತ್ತು ಜೊತೆಗೆ 7 ಎಕರೆ ಜಾಗ ಕಂಪ್ಲೀಟಾಗಿ ಸೇಲ್ಗಿದೆ. ಕೊಲ್ಲೂರು ಹತ್ರ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಬರುತ್ತೆ ಈ ಒಂದು ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಮೇಯ್ನ್ ರೋಡಿಂದ ಒಂದು 1/2 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಇದು ಮಾಡಿಸ್ದಂಗಿದೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟಿಗೆ, ಇದಕ್ಕೆಲ್ಲ. ಯಾಕೆಂತಂದರೆ ಮನೆ ಮುಂದೆ ನೀವು ನೋಡ್ಬೋದು, ವಿಶಾಲವಾದ ಖಾಲಿ ಜಾಗ ಇದೆ. ಮನೆಯಿಂದ ಒಂದು ಸ್ವಲ್ಪ ಗುಡ್ಡನೂ ಇದೆ, ಫ್ರೀ ಜಾಗ ನಿಮಗೆ, ಅದನ್ನು ಯೂಸ್ ಮಾಡ್ಕೋಬೋದು. ಕಂಪ್ಲೀಟಾಗಿ ನಿಮಗೆ ಬೌಂಡ್ರಿ ಇದೆ. 7 ಎಕರೆನೂ ನಿಮಗೆ ಕಂಪ್ಲೀಟಾಗಿ ಕಾಂಪೌಂಡ್ ಹಾಕಿದ್ದಾರೆ. ಸೊ ಫೆನ್ಸಿಂಗ್ ಕಾಂಪೌಂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ನ್ಯಾಚುರಲ್ ವಾಟರ್ ತುಂಬ ಇದೆ. ನೀವು ನೋಡ್ಬೋದು, ಕಂಪ್ಲೀಟಾಗಿ ಪಕ್ಕದಲ್ಲಿ ನ್ಯಾಚುರಲ್ ವಾಟರ್ ತುಂಬ ಇದೆ. ಅದಾದಮೇಲೆ ಒಂದು ಬೋರ್ವೆಲ್ ಕೂಡ ಹಾಕಿದ್ದಾರೆ. ಒಂದು 3.5 ಇಂಚು ನೀರು ಕೂಡ ಬರುತ್ತೆ ಬೋರ್ವೆಲಲ್ಲಿ. ಜೊತೆಗೆ ಒಂದು ಬಾವಿ ಇದೆ. ಒಂದು ಬಾವಿ ಮತ್ತು ಬೋರ್ವೆಲ್ಲು, ಒಂದು ಡೂಪ್ಲೆಕ್ಸ್ ಮನೆ, ಒಂದು 3 ಬೆಡ್ರೂಮ್ ಡೂಪ್ಲೆಕ್ಸ್ ಮನೆ, ಅಟ್ಯಾಚ್ ಬಾತ್ರೂಮ್ಗಳಿದ್ದಾವೆಲ್ಲ. ಕಂಪ್ಲೀಟಾಗಿ ಒಂದು ಮಾಡ್ಯುಲರ್ ಕಿಚನ್ನು ಎಲ್ಲ ಇದೆ. ಅದು ಆ ಒಂದು ಮನೆ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈಗ ಬರೀ ತೋಟದ ಮಾತ್ರ ನೀವು ಒಂದು ಸ್ವಲ್ಪ ನೋಡ್ಕೊಂಬನ್ನಿ. ಎಲ್ಲ ಕಂಪ್ಲೀಟಾಗಿ ಒಂದು 90 ತೆಂಗಿನ ಮರ ಇದೆ, ಫಸಲು ಬರೋಂಥ ತೆಂಗಿನ ಮರ 90 ಮರ ಇದೆ. ಒಂದು 900 ಅಡಿಕೆ ಗಿಡ ಇದೆ. ಸೊ ಹೊಸದು ಹಳೇದೆಲ್ಲ ಸೇರಿ ಅದು ಹೆಂಗೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅವರು ವ್ಯವಸಾಯ ಮಾಡಿದ್ದಾರೆ. ನೀವು ನೋಡ್ಬೋದು, ತೆಂಗಿನ ಮರದ ಬುಡ ಸುತ್ತ ಕಂಪ್ಲೀಟಾಗಿ ಎಲ್ಲ ತೆಗೆದು ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಮುಖಾಂತರ ಇರ್ಬೋದು, ಎಲ್ಲ ತುಂಬ ವೆಲ್ ಮೈಂಟೈನ್ಡು. ನೀವು ನೋಡ್ಬೋದು, ತೋಟ ಒಂದೇ ಒಂಚೂರು ಗಲೀಜಿಲ್ಲ, ನೀಟಾಗಿದೆ. ಒಂದು ಗ್ರಾಸ್ ಬಿಟ್ಟರೆ ಬೇರೆ ಏನು ಬೆಳೀಲಿಕ್ಕೆ ಅವ್ರು ಬಿಟ್ಟಿಲ್ಲ ತೋಟದಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನಿಮಗೆ ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ ತುಂಬ ಡಿಸ್ಟೆನ್ಸ್ ಕೂಡ ಇದೆ, ಹಾಗಾಗಿ ಫಸಲು ಚೆನ್ನಾಗಿ ಬರುತ್ತೆ. ಸೊ ಈಗ ಮಳೆಗಾಲದಲ್ಲಿ ನಿಮಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಸೊ ಬೇಸಿಗೆಯಲ್ಲಿ ಮಾತ್ರ ನೀವು ಇದನ್ನು ನೀರು ನೋಡ್ಕೋಬೇಕು. ಅದನ್ನು ನೀರಿಗೆ ಅಂತ ಹೇಳ್ಬಿಟ್ಟು ಒಂದು ಬೋರು ಮತ್ತು ಬಾವಿ ಎಲ್ಲ ಇದೆ. ಅದ್ರ ಜೊತೆಗೆ ನ್ಯಾಚುರಲ್ ವಾಟರ್ ಕೂಡ ಇದೆ. ಒಂದು ನದಿ ಈ ಒಂದು ಜಮೀನಲ್ಲಿ ಹರಿಯುತ್ತೆ ಸೆಂಟ್ರಲ್ಲಿ. ನೀವು ನೋಡ್ಬೋದು, ನಿಮಗೆ ರೈಟ್ ಸೈಡಲ್ಲಿ ನೋಡಿ, ಅದು ನೀರು ಬಂದು ಈ ಕಡೆ ರೈಟಿಂದ ಬಂದು ಲೆಫ್ಟ್ಗೆ ಹೋಗುತ್ತೆ ನೀರು. ತುಂಬ ಚೆನ್ನಾಗಿದೆ ಜಾಗ. ಸೊ ನ್ಯಾಚುರಲ್ ವಾಟರ್ ಇದೆ. ಅದು ಏನು ನೀವು ಮುಂದೆ ಕಾಣ್ತಿರೋದು ಬಾವಿ ಅದು, ಮತ್ತು ಒಂದು ಬೋರ್ವೆಲ್ ಕೂಡ ಇದೆ. ಸೊ ಇದು 900 ಅಡಿಕೆ ಗಿಡ ಮತ್ತು 90 ತೆಂಗಿನ ಮರ, ಒಂದು 3 ಬೆಡ್ರೂಮ್ ಡೂಪ್ಲೆಕ್ಸ್ ಮನೆ. ಅದು ಮಾಡ್ಯುಲರ್ ಕಿಚನಿಂದ ಹಿಡಿದು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಮತ್ತು ಮನೆಗೆಲ್ಲ ಕಂಪ್ಲೀಟು ಟೀಕು ಮತ್ತು ಒನ್ನೆದು ಅದು ಇದು ಎಲ್ಲ ಒಳ್ಳೆ ಕಾಸ್ಟ್ಲಿ ಮರನೇ ಹಾಕಿದ್ದಾರೆ. ಅವ್ರ ಸ್ವಂತಕ್ಕೆ ಅಂತ ಈ ಪ್ರಾಪರ್ಟಿ ತೊಗೊಂಡಿದ್ದು. ಅದಾದಮೇಲೆ ಈಗ ಒಂದು ಸ್ವಲ್ಪ ಅವರು ಒಂದು ಪರ್ಸ್ನಲ್ಲು ಕೈ ಸಾಲ ಇರೋದ್ರಿಂದ ಇದನ್ನು ಮಾರಬೇಕು ಅಂತಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೊಲ್ಲೂರು ನಿಯರ್ ಬರುತ್ತೆ, ಕೊಲ್ಲೂರು ಬೈಂದೂರು ತಾಲೂಕು ಬರುತ್ತೆ. ಇದು ಉಡುಪಿ ಜಿಲ್ಲೆ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಅದು ಬೈಂದೂರು ಮೇನ್ ರೋಡ್ಗೆ ಬರುತ್ತೆ ಈ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಇದು. ಕೊಲ್ಲೂರು ಬಸ್ ಸ್ಟ್ಯಾಂಡಿಂದ ವೆರಿ ನಿಯರು, ಬರೀ ಒಂದು 5 ನಿಮಿಷ ಡ್ರೈವಿಂಗ್ ಅಷ್ಟೇ. ಸೊ ಮಂಗಳ ಮತ್ತು ಸರ್ವಮಂಗಳ 2 ತಳಿನ ಈ ಒಂದು ತೋಟದಲ್ಲಿ ಹಾಕಿದ್ದಾರೆ, ಅಡಿಕೆ ತಳಿನ. ತುಂಬ ಚೆನ್ನಾಗಿದೆ, ಒಳ್ಳೆ ಇಳುವರಿ ಕೂಡ ಬರುತ್ತೆ. ಈಗ ಒಂದು ಚಿಕ್ಕ ಚಿಕ್ಕ ಗಿಡ ಏನಿದೆ ಅದೆಲ್ಲ ಗಿಡದ ದೊಡ್ಡ ಗಿಡ ಸೆಂಟ್ರಲ್ಲಿ ಚಿಕ್ಕ ಚಿಕ್ಕ ಗಿಡ ನಾಟಿ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ನ್ಯಾಚುರಲ್ ವಾಟ್ರು. ಆಮೇಲೆ ನಿಮಗೆ ಯಾವುದೇ ಥರದ್ದು ಗಲೀಜಿಲ್ಲ ತೋಟ. ನಿಮಗೆ ತುಂಬ ವೆಲ್ ಮೈಂಟೈನ್ದು. ನೀವು ನೋಡ್ಬೋದು, ತೋಟನ ತುಂಬ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಮಾರೋ ಉದ್ದೇಶದಿಂದ ಇರಲಿಲ್ಲ. ನೀವು ನೋಡ್ಬೋದು, ಎಲ್ಲ ದೊಡ್ಡ ದೊಡ್ಡ ಗಿಡದ ಸೆಂಟ್ರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗಿಡ ಹಾಕಿದ್ದಾರೆ. ಯಾಕೆಂದರೆ ದೊಡ್ಡ ಗಿಡ ಅದು ಫಸಲು ಬರೋದು ಸ್ಟಾಪ್ ಆಗೋ ಅಷ್ಟೊತ್ತಿಗೆ ಚಿಕ್ಕ ಗಿಡ ಅದರ ಪಕ್ಕದಲ್ಲಿ ಆಲ್ರೆಡಿ ಫಸಲು ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಉದ್ದೇಶದಿಂದ ಇವರು ಈ ಥರ ಮಾಡಿದ್ದಾರೆ. ಅಂದರೆ ಡಬಲ್ ನಿಮಗೆ ಬೆನಿಫಿಟ್ನ ಕೊಡುತ್ತೆ ಈ ಒಂದು ತೋಟ. ಏನು ಈಗ ಫಸಲು ಬರ್ತಾಯಿದೆ, ಈಗ ಅವ್ರಿಗೇನೋ ಒಂದು 30ರಿಂದ 40 ಕ್ವಿಂಟಾಲು ಇದು ಚಾಲಿ ಸಿಗ್ತಾಯಿದೆ ಅಂತ ಹೇಳ್ತಾರೆ, ಚಿಪ್ಪೆ ಸುಲಿದಿರೋದು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇದ್ರ ಡಬಲ್ ಆಗ್ಬೋದು. ಯಾಕೆಂದರೆ ಪಕ್ಕದಲ್ಲೆಲ್ಲ ಗಿಡ ಹಾಕಿದ್ದಾರೆ. ಇದು ಆಲ್ರೆಡಿ ಇವಾಗ 2-2.5 ವರ್ಷ ಆಗಿದೆ ಗಿಡಕ್ಕೆ. ಇನ್ನೊಂದು 2.5 ವರ್ಷ 3 ವರ್ಷ ಹೋಯಿತು ಅಂತಂದರೆ ಮತ್ತೆ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಇವಾಗ ಏನು ಬರ್ತಾಯಿದೆ ಅದ್ರ ಡಬಲ್ ನಿಮಗೆ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಯೋಗ್ಯವಾಗಿದೆ. ಆಮೇಲೆ ಒಂದು ಬಾವಿ, ಒಂದು ಬೋರ್ವೆಲ್ಲು, ಪಂಪ್ಸೆಟ್ ಮೋಟ್ರಿಂದ ಹಿಡಿದು ಕಂಪ್ಲೀಟಾಗಿ ಈ ಒಂದು ತೋಟನ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ಬೋದು, ನ್ಯಾಚುರಲ್ ವಾಟರ್ ಈ ಕಾಲದಲ್ಲಿ ಸಿಗೋದೇ ಕಷ್ಟ ಅಂಥದ್ದು. ಇವರು ಸೆಂಟ್ರಲ್ಲಿ ಜಮೀನು ಸೆಂಟ್ರಲ್ಲಿ ಒಂದು ನದಿ ಈ ಥರ ಹರಿದು ಹೋಗುತ್ತೆ. ತುಂಬ ಚೆನ್ನಾಗಿದೆ ಜಾಗ ಕೂಡ. ತೆಂಗಿನ ತೋಟ ಮತ್ತು ಅದ್ರ ಜೊತೆಗೆ ಅಡಿಕೆ ತೋಟ ಎರಡೂ ಇದೆ. ಟೋಟಲ್ಲು 7 ಎಕರೆ. ನಿಮಗೆ 7 ಎಕರೆಗೆ ಒಂದು 10 ಸೆಂಟ್ಸ್ ಕಮ್ಮಿ ಬರುತ್ತೆ. 10 ಸೆಂಟ್ಸ್ ಅಂದರೆ ಒಂದು 2-3 ಗುಂಟೆ ಇತ್ತು. ಕಂಪ್ಲೀಟಾಗಿ ವೆಲ್ ಮೈಂಟೈನ್ಡು. 90 ಫಸಲು ಬರೋ ತೆಂಗಿನ ಮರ ಇದೆ. ಅದ್ರ ಜೊತೆಗೆ ನೀವು ನೋಡ್ಬೋದು, ದೂರದಲ್ಲಿ ಮನೆ ಇರೋದು. ಮನೆ ಮೇಲ್ಗಡೆ ಬಂದು ಫಸ್ಟ್ ಫ್ಲೋರಲ್ಲಿ ಬಂದು ಕೂತ್ಕೊಂಡ್ರೆ ಬಾಲ್ಕನಿಯಲ್ಲಿ ಕಂಪ್ಲೀಟಾಗಿ ನಿಮಗೆ
ತೋಟ ಕಾಣಿಸುತ್ತೆ. ಮನೆ ಮುಂದ್ಗಡೆ ತೋಟ ಇದೆ. ಆರಾಮ್ಸೆ ಒಳ್ಳೆ ತುಂಬ ಮಾಡಿಸೋಂಥ ಜಾಗ ಇದು. ಒಳ್ಳೆ ಇನ್ವೆಸ್ಟ್ಮೆಂಟ್ಗಾಗಲಿ ಅಥವಾ ಯಾರು ಆದಾಯ ನೋಡ್ತಿದ್ರು ಅದಕ್ಕೂ ಕೂಡ ಇದು ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ 7 ಎಕರೆನೂ ರೆಕಾರ್ಡೆಡ್ಡು. ಇಲ್ಲಿ ಯಾವುದು ಕುಮ್ಕಿ ಅಥವಾ ಬಗರುಕುಮ್ ಆ ಥರದ್ದು ಯಾವುದೂ ಇಲ್ಲ. ಎಲ್ಲ ಕಂಪ್ಲೀಟ್ 7 ಎಕರೆನೂ ನಿಮಗೆ ರೆಕಾರ್ಡೆಡ್ಡು. ಆಮೇಲೆ ನೋಡಿ ಇಲ್ಲಿ ಏನು ಈ ಜಾಗ ಇದೆ, ಇದು 1 ಎಕರೆಗೆ ನಿಮಗೆ ಚಿಕ್ಕ ಗಿಡ ಹಾಕಿದ್ದಾರೆ. ತೆಂಗಿನ ಮರದಲ್ಲೇ ಅಡಿಕೆ ಗಿಡ ಚಿಕ್ಕದು ಹಾಕಿದ್ದಾರೆ. ಇದು ಇನ್ನೊಂದು 4-5 ವರ್ಷ ಆದರೂ ಇದು ಕೂಡ ಫಸಲು ಸ್ಟಾರ್ಟ್ ಆಗುತ್ತೆ. ಇದನ್ನು ಕೌಂಟಿಂಗ್ ತೊಗೊಂಡ್ರೆ ನಿಮಗೆ ಒಂದು 1200ರಿಂದ 1300 ಮರ ಬರುತ್ತೆ. ಅಡಿಕೆ ಗಿಡ ಜಾಸ್ತಿ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ದನ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ತೋಟಕ್ಕೆಲ್ಲ ಕಂಪ್ಲೀಟ್ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಸೊ ಮನೆ ಮುಂದೆನೂ ನಿಮಗೆ ಜಾಗ ಇದೆ. ಆ ಜಾಗ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಬೇರೆ ಏನಾದ್ರು ನೀವು ಅಡಿಕೆ ಗಿಡನೋ ಅಥವಾ ಕಾಳುಮೆಣಸೋ ಇಲ್ಲ ಯಾವ್ದಾದ್ರು ಬೇರೆ ಬೇರೆ ವೆನಿಲಾ, ಆಮೇಲೆ ನಿಮಗೆ ಏಲಕ್ಕಿ ಈ ಥರದ್ದೆಲ್ಲ ನೀವು ತೋಟದಲ್ಲಿ. ಯಾಕಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಥರ ಕಸ ಆಗಲಿ ಗಲೀಜಾಗಲಿ ತೋಟದಲ್ಲಿ ತುಂಬ ವೆಲ್ ಮೇಂಟೈನ್ಡು ಪ್ಲಾಂಟ್ ಇದೆ ಆ್ಯಕ್ಚುಲಿ. ಸೊ ಫಾರ್ಮರ್ ಅಂದರೆ ಇದೇ ಥರ ಇರಬೇಕು ಅಂತ ನನಗೆ ಅನಿಸ್ತು. ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋಟ ಮಾಡೋದ್ರ ಜೊತೆಗೆ ಆ ತೋಟನ ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡದು. ಸೊ ಹಾಗಾಗಿ ಇದು ಟೋಟಲಾಗಿ 7 ಎಕರೆ ನಿಮಗೆ ಅಡಿಕೆ ಮತ್ತು ತೆಂಗು 2 ಮಿಶ್ರಿತ ಒಂದು ಇದು. ಮತ್ತು ಜೊತೆಗೆ ಒಂದು ನೀವು ನೋಡ್ಬೋದು ಒಳ್ಳೆ ಭವ್ಯವಾದ ಬಂಗಲೆ, ತುಂಬ ಚೆನ್ನಾಗಿದೆ. RCC ಬಿಲ್ಡಿಂಗು, 3 ಬೆಡ್ರೂಮ್ ಡೂಪ್ಲೆಕ್ಸ್ ಮನೆ. ಇದ್ರ ಜೊತೆಗೆ ಒಂದು ದನದ ಕೊಟ್ಟಿಗೆನೂ ಇದೆ ಮತ್ತು ಸ್ನಾನದ ಮನೆ ಸಪ್ರೇಟಾಗೂ ಮಾಡಿದ್ದಾರೆ ಮತ್ತು ಮನೆ ಒಳಗಡೆನೂ ಇದೆ. ಆಚೆ ಕಡೆ ಒಂದು ಸೌದೆ ಒಲೆಯೂ ಇದೆ. ಮತ್ತು ನಿಮಗೆ ಅದು ಮನೆ ಕಂಪ್ಲೀಟ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ. ಮನೆ ಇಂಟೀರಿಯರು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅದೊಂದು 4 ನಿಮಿಷದ ವಿಡಿಯೋ ಇದೆ. ಇದ್ರ ಜೊತೆಗೆ ಲೆಂತ್ ಆಗುತ್ತೆ, ತುಂಬ ಜನ ನೋಡೋಲ್ಲ, ಸ್ಕಿಪ್ ಮಾಡ್ತೀರ ಅನ್ನೋ ಉದ್ದೇಶದಿಂದ ನಾನು ಡೀಟೇಲಾಗಿ ನಿಮ್ಗೆ ಸಿಗಲಿ ಅಂತ ಹೇಳ್ಬಿಟ್ಟು ಆ ಮನೆ ವಿಡಿಯೋನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೋಡ್ಕೊಂಬನ್ನಿ. ನಿಮ್ಗೆ ಏನಾದ್ರು ಓಕೆ ಆಯಿತು ಅಂದರೆ ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಇದ್ದಾವೆ, ಕಾಲ್ ಮಾಡಿ. 2,50,00,000 ಹೇಳ್ತಾರೆ ಫೈನಲ್.